ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತ್. ನಾನು ಮೊಹಮ್ಮದ್ ಮುಸಾಬ್. ನಾನು 5ನೇ ತರಗತಿಯನ್ನು ಓದುತ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಗುರುಗಳೇ ಮತ್ತು ನನ್ನ ಗೆಳೆಯರೇ, ತಮ್ಮೆಲ್ಲರಿಗೂ ಈ ದುಆದ ಮಹತ್ವದ ಬಗ್ಗೆ ಹೇಳುತ್ತೇನೆ. ಪುತ್ರ ಹಜರತ್ ಅಬ್ಬಾ ಪ್ರತಿನಿತ್ಯ ಚಾಚು ತಪ್ಪದೆ ಈ ದುಆ ಪಠಿಸುತ್ತಿದ್ದರು. ಬಿಸ್ಮಿಲ್ಲಾಹಿಲ್ಲದಿ ಲಾ ಯದುರ್ರು ಮಾ ಇಸ್ಮಿಹಿ ಶೈಉನ್ ಫಿಲ್ ಅರ್ದಿ ವಲಾ ಫಿಸ್ ಸಮಾಯಿ ವಹುವ ಸಮೀഉಲ್ ಅಲೀಮ್. ಒಂದು ದಿನ ಅವರು ಪಾರ್ಶ್ವವಾಯು ಪೀಡಿತರಾದರು. ಅವರು ಹೇಳಿದರು, ನಾನು ಆ ದಿನ ಈ ದುಆ ಪಠಿಸಿರಲಿಲ್ಲ, ಆದುದರಿಂದಲೇ ನನಗೆ ಪಾರ್ಶ್ವವಾಯು ಬಡಿದಿದೆ. ಇಲ್ಲದಿದ್ದರೆ ನನಗೆ ಈ ರೀತಿ ಆಗುವ ಸಾಧ್ಯತೆ ಇರಲಿಲ್ಲ. ಪ್ರವಾದಿ ಸಲ್ಲಂ ಯಾರು ಈ ದುಆ ಬೆಳಿಗ್ಗೆ ಪಠಿಸುತ್ತಾನೋ ಅವನು ಸಂಜೆಯ ತನಕ ಮತ್ತು ಸಂಜೆಯ ಪಠಿಸಿದರೆ ಬೆಳಗಿನ ತನಕ ಎಲ್ಲ ಸಂಕಷ್ಟಗಳಿಂದ ಸಂರಕ್ಷಿತನಾಗುತ್ತಾನೆ ಎಂದು ನುಡಿದಿದ್ದಾರೆ. ಒಬ್ಬ ವ್ಯಕ್ತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬಳಿ ಬಂದು, ಪ್ರವಾದಿಗಳೇ, ನನಗೆ ರಾತ್ರಿ ಚೇಳು ಕಡಿಯಿತು ಎಂದರು. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನೀವು ನಾನು ಅಲ್ಲಾಹನಿಂದ ಆತನ ಸೃಷ್ಟಿಯ ಕೇಡುಗಳಿಂದ ಅಭಯ ಯೋಚಿಸುತ್ತೇನೆ ಎಂಬ ದುಆವನ್ನು ಹೇಗೆ ಪಠಿಸಲಿಲ್ಲ ಎಂದು ಕೇಳಿದರು. ಔದು ಬಿಕಲಿಮಾತಿಲ್ಲಾಹಿ ತಾಮ್ಮಾತಿ ಮಿನ್ ಶರ್ರಿ ಮಾ ಖಲಕ್. ಪ್ರತಿದಿನ ಮಕ್ಕಳು, ರೋಗಿಗಳು ಮತ್ತು ಸಂಕಷ್ಟದಲ್ಲಿರುವವರ ಮೇಲೆ ಈ ದುಆ ಪಠಿಸಿ ದಮ್ಮ ಮಾಡಿದರೆ ಅವರ ಮೇಲೆ ಈ ದುಆ ತನ್ನ ಪ್ರಭಾವವನ್ನು ಬೀರುತ್ತದೆ. ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಆಖಿರು ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಂ.